ಅಯ್ಯೋ ಬಡ್ಡಿ ಬೋರಣ ಎದುರುಗಡೆನೆ ಸಿಕ್ಬಿಟ್ಟಲ್ಲಪ್ಪ. ಇವನ್ ಕೈಗೆ ನಾನೇನಾದ್ರೂ ಸಿಕ್ಕಾಕೊಂಡ್ರೆ ಕತ್ತರಿಸಿ ಕೈಮಾ ಮಾಡ್ಕೊಂಡು ತಿನ್ಬಿಡ್ತಾನೆ. ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ನಿಂತ್ಕೊಳ್ಳ ಓಡ್ತೀಯಾ? ಓಡ, ಅದೆಷ್ಟು ಓಡ್ತೀಯ ನೋಡ್ತೀನಿ. ಊರೆಲ್ಲ ಸುತ್ತಾಡ್ಸಿ ಸುಸ್ತು ಮಾಡಾಕ್ಬಿಟ್ಟ. ಅವ್ವಾ ಹೇಗೋ ತಪ್ಪಿಸ್ಕೊಂಡೆ. ತುಂಬಾ ಬಾಯರ್ಗೆ ಆಗ್ತಿದೆ ಅಲ್ಲಪ್ಪ, ಏನ್ ಮಾಡ್ಲಿ? ತಗೊಳ್ಳಿ ಸರ್ ನೀರು. ಥ್ಯಾಂಕ್ ಯು ಸರ್. 20,000 ರೂಪಾಯಿ ದುಡ್ಡು ತಗೊಂಡು ಮುಂದಿನ ವಾರ ಕೊಟ್ಬಿಡ್ತೀನಿ ನಾನು. ಈಗ ತಪ್ಪಿಸ್ಕೊಂಡು ಹೋಗ್ತೀಯಾ? ಅಣ್ಣ ನಿನ್ ಸಾಲ ತೀರ್ಸಕ್ಕೆ ಎಲ್ಲ ಕಡೆಯಿಂದನೂ ಪ್ರಯತ್ನ ಪಟ್ಟೆ, ಆದ್ರೆ ಯಾವ ಕಡೆಯಿಂದನೂ ದುಡ್ಡು ಬಂದಿಲ್ಲ ಅಣ್ಣ. ಉಪ್ಪು ಮಾರ್ಬೇಕಿತ್ತು. ಅದು ಮಾಡ್ದೆ, ಆದ್ರೆ ಅದೇ ದಿನ ಮಳೆ ಬಂದು ಉಪ್ಕರ್ಗೆ ಉಪ್ಪು ನೀರಾಗೋಯ್ತು. ನೋಡೋ ಈ ಡ್ರಾಮಾ ಎಲ್ಲ ಹತ್ರ ಬೇಡ, ಮರ್ಯಾದೆ ಕಾಸು ಕೊಡೋ ಸರಿ. ಇಲ್ಲ ಅಂದ್ರೆ ತೂಕಕ್ಕೆ ಸೇಲ್ ಮಾಡ್ಬಿಡ್ತೀನಿ. ಏನನ್ನ? ಕೈ ಕಾಲ್ನ. ಅಣ್ಣ ಇನ್ನೊಂದ್ 2 ದಿನ ಟೈಮ್ ಕೊಡೋಣ, ನಿಮ್ ಸಾಲನ ಹೇಗಾರ ಮಾಡಿ ತೀರಿಸ್ತೀನಿ. 2 ದಿನ ಆದ್ಮೇಲೆ ಊರ್ ಬಿಟ್ಬಿಟ್ರೆ? ಊರಲ್ಲಿ ಹೋಗುದು ಉಪ್ಪು ಹಾಕಿದ್ಮೇಲೆ ಬೆಂಗಳೂರಿಗೆ ಬಂದಿರೋದು. ಎಷ್ಟೇ ಕಷ್ಟ ಆದ್ರೂ ಇಲ್ಲೇ ಬದುಕ್ತೀನಿ ಹೊರತು ವಾಪಸ್ ಊರ್ಗ್ ಹೋಗೋ ಮಾತೇ ಇಲ್ಲ. ಸರಿ 2 ದಿನ ಆದ್ಮೇಲೆ ಬರ್ತೀನಿ. ಇದೇ ತರ ಕಣ್ಣ ಮುಚ್ಚಲೆ ಆಟ ಆಡ್ದು ನೋಡಕ್ ಕಣ್ಣಿರಲ್ಲ, ಕೇಳಕ್ ಕಿವಿ ಇರಲ್ಲ. ಶಿವಪ್ಪ ಕಾಯೋ ತಂದೆ, 3 ಲೋಕ ಸ್ವಾಮಿ ದೇವ. ಅಣ್ಣ ಅಪ್ಪ ಈ ಕುರುಡನ್ ಮೇಲೆ ಕರುಣೆ ತೋರ್ಸ್ರಪ್ಪ. ಮೊದ್ಲೇ ಈ ಕಿವಿ ಕಣ್ಣು 2 ಕಿತ್ಕೊಂಡಿದ್ದಾರೆ. ಈ 4 ಕಿತ್ಕೊಳ್ಳೋ ಮುಂಚೆ 1-2 ತುತ್ತು ಅನ್ನ ಹಾಕ್ಬಿಟ್ರಮ್ಮ. ಅಣ್ಣ ಅದನ್ನು ಸೇಲ್ ಮಾಡ್ಬಿಡ್ತೀರಾ? ಇಲ್ಲ, ಅದ್ ನನ್ ತಮ್ಮಂಗ್ ಬೇಕು. ಮೈ ಗಾಡ್, ಈ ರೇಂಜಿಗೆ ಧಮ್ಕಿ ಹಾಕ್ಬಿಟ್ಟು ಹೊಟ್ಟದ್ನಲ್ಲಪ್ಪ. ಒಟಾರದಲ್ಲಿ ಬಿಟ್ಟು ತಿಂಡಿ ಊಟ ಸಿಗೋ ಸುಲಭವಾಗಿ ದುಡ್ಡು ಸಿಗಲ್ಲ. ಈಗ ಒಂದ್ ಕಡೆ ಸಾಲ ಮಾಡಿದ್ರೆ ಅದನ್ನ ತೀರ್ಸಕ್ಕೆ ಇನ್ನೊಂದ್ ಕಡೆ ಸಾಲ ಮಾಡ್ಬೇಕು. 2 ದಿವಸದಲ್ಲಿ ಒಂದ್ ಸಾಲ ವಾಪಸ್ ಮಾಡ್ಲಿಲ್ಲ ಅಂದ್ರೆ ನನ್ ಕಣ್ಣು ಕಿವಿ ಕೊಂಡ್ರೆ ಭಯ ಆಗತ್ತಲ್ಲಪ್ಪ. ಗುರುಕುಲೇ ಏನ್ ಗುರುಕುಲೇ ಒಬ್ರೇ ಬರ್ತಿದ್ದೀರಾ? ಫ್ಲವರ್ಸ್ ಯಾರು ಸಿಗ್ಲಿಲ್ವಾ? ಸಿಕ್ಕಿತ್ತ ಪುರಂಗೆಲ್ಲ ಕಿತ್ಕೊಳ್ಬೇಕನ್ನುವಷ್ಟರಲ್ಲಿ ಮತ್ತೊಂದು ತುಂಬಿ ಬಂದು ಬಿಟ್ಟಿತ್ತು, ಅಲ್ಲಿ ಬಿಟ್ಟು ಬಂದೆ. ನೋಡಿದ್ರ ಫ್ಲವರ್ಸ್ ಗಳಿಗೆ ಎಷ್ಟು ಸೆಕ್ಯೂರಿಟಿ ಇರುತ್ತೆ ಅಂತ. ಆದ್ರೂ ಬಿಡ್ಲಿಲ್ಲ, ಒಂದು ಎಲೆ ಪೀಂಕಿಸಿಕೊಂಡೆ ತಂದೆ. ನಿಮ್ಗೆಂತದ ಕೈಲಿಗೆ ಬಂದದ್ದು ನಟ್ಟೆಲ್ಲ? ಒಂದ್ ವಿಷಯನೇ ಮರ್ತೋಯ್ತು ನೋಡಿ ಗುರುಕುಲೆ, ನನ್ ಕಷ್ಟನ ನಿಮ್ ಹತ್ರ ಹೇಳ್ಕೊತೀನಿ, ನೀವು ನನಗೆ ಹೆಲ್ಪ್ ಮಾಡ್ಬೇಕು. ಕಷ್ಟ ಹೇಳಿಕೋ, ಖಂಡಿತ ಸಹಾಯ ಮಾಡ್ತಾನೆ. ಆದ್ರೆ ನಿನ್ನ ಕಷ್ಟ ನನಗೆ ಕಷ್ಟ ಆದ್ರೆ ಸಹಾಯ ಮಾಡುದಿಲ್ಲ. ಆಯ್ತು ಆಯ್ತು. ಇದಕ್ಕೆ ನಾನೆಂತ ಮಾಡ್ಬೇಕು ಪುಣ್ಯಾತ್ಮ? ಈಗ ಸದ್ಯಕ್ಕೆ 20,000 ನೀವೇ ಕೊಟ್ಟಿರಿ, ನಾನ್ ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ. ಈಗಳ ಮರಲ ಜೇಬಿನಲ್ಲಿ 20 ರೂಪಾಯಿ ಇಲ್ಲ ಅಂತೇಳಿ ತೆಗೆದುಕೊಂಡ ಫ್ಲವರ್ ಅನ್ನು ವಾಪಸ್ ಕೊಟ್ಟು ಬಂದೆ, ಗೊತ್ತುಂಟಾ? ಐಡಿಯಾ ಬಂತು ನೋಡಿ. ಎಂತಾಯ್ತಾ? ಮರುವನ್ ಪ್ರಾಣಿ ಮೈಲಾರಪ್ಪನವ್ರ ಹತ್ರ ಸಾಲ ತಗೋತೀನಿ, ಅವಾಗ ಕೊಟ್ಟಿದ್ದಕ್ ಲೆಕ್ಕನೂ ಇರಲ್ಲ. ಅಕಸ್ಮಾತ್ ಸಾಲ ಕೊಟ್ಟಿರೋದನ್ನು ಮರ್ತೋದ್ರೆ ಸಂಬಂಧನೂ ಕೆಡಲ್ಲ. ಒಳ್ಳೆ ಐಡಿಯಾ. ಆದ್ರೆ ನನ್ನೊಟ್ಟಿಗೆ ಜಗಳ ಮಾಡಬೇಡ ಆಯ್ತಾ? ಯಾಕೆ? ನಾನು ಮೈಲಾರಿಗೆ ನೆನಪಿಸಿ ಬಿಡ್ತೇನೆ. FM ಅಣ್ಣ? ಅವನ ಅಲ್ಲಪ್ಪ, ನಾ ನಿನಗೆ ಸಾಲ ಕೊಡುದು, ನಾ ಸಾಲ ಕೊಟ್ಟದ್ ಮರಿತೀನಿ ಅಂತೇಳಿ ಚೀಟಿಯಾಗಿ ಬರೆದು ಇಟ್ಕೊಡುದು, ಆ ಚೀಟಿ ನನ್ ಹಿಂತಿ ಕಾಯಕ್ ಸಿಗುದು. ನಮಗ್ ತ್ರಾಸಿದ್ರು ಬೇರೆದವ್ರು ಸಾಲ ಕೊಡ್ತೀರಿ ಅಂತೇಳಿ ಆಕೆ ಮಾರಾಕ್ ತಂದ ಸೀರೆ ತಗೊಂಡು ಊರ್ಲಾಕೋತೀನಿ ಅಂತ ಹೆದರ್ಸುದು, ಇದೆಲ್ಲ ಯಾಕಪ್ಪ? ಬ್ಯಾರೆದವ್ರ ಕಡೆ ಇಸು ಕೊಡೋನು ಅಂದ್ರ ನಿನ್ನ ಕೊಟ್ಟ ರೊಕ್ಕ ತಿಮ್ಮಾಪುರ ಹುಂಡಿಗೆ ಬಿದ್ದ ಲೆಕ್ಕ. ತೀರ್ತಾನೂ ಇಲ್ಲ, ಪ್ರಸಾದ ಅಂತೂ ಮೊದ್ಲ ಇಲ್ಲ. ಈ ಸಲ ಹಾಗೆಲ್ಲ ಮಾಡಲ್ಲಣ್ಣ. ಬೇಕಿದ್ರೆ ಸಾಕ್ಷಿಗೆ ಒಟಾರದ ಬೈಟ್ ಓನರು ಮಹಾಲಕ್ಷ್ಮಿ ಅಕ್ಕ, ಅವ್ರ ಹತ್ರ ಸೈನ್ ಹಾಕ್ಸ್ಕೊಡ್ತೀನಿ. ನೀ ಹೆಂಗ್ ಬಿದ್ದು ಬೇಡ್ಕೊಂಡ್ರ ನನ್ ಕಡೆ ರೊಕ್ಕಿಲ್ಲ. ನಿಮ್ ಕೈಲಿರೋ ಉಂಗುರ ಕೊಡಿ, ಅಡ ಇಟ್ಬಿಟ್ಟು ಮುಂದಿನ ವಾರ ಬಿಡಿಸ್ಕೊಡ್ತೀನಿ. ಇದು ನಿಶ್ಚಿತಾರ್ಥಾಗ ನಾನು ಹೆಂತ ಹಾಕಿದ್ದು, ಇದನ್ನ ತೆಗೆದು ಕೊಡುದಿಲ್ಲ. ಸರಿ, ನಿಮ್ ಕೈಲಿರೋ ವಾಚ್ ಆದ್ರ ಕೊಡಿ. ಇದು ನನ್ನ ಮಾವ ಮದುವೆ ಆತಿನ ಇವತ್ತಿಂದ ನಿನ್ ಟೈಮ್ ಚಲೋ ಇಲ್ಲಪ್ಪ ಅಂತ ಕೊಟ್ಟಿದ್ದು, ಇದನ್ನ ತೆಗೆದು ಕೊಡುದಿಲ್ಲ. ಮೈಲಾರಪ್ಪನವ್ರೆ, ಮದ್ವೆ ಆದ್ಮೇಲೆ ಎಲ್ಲಾ ಟೈಮು ಕೆಟ್ಟೋಗ್ಬಿಡತ್ತೆ. ಇದನ್ನ ಕೊಟ್ಟು ನೋಡಿ, ಅವಾಗ ನಿಮ್ ಟೈಮ್ ಸಾಕಾಗಿರುತ್ತೆ. ನಾನ್ ನಿನಗಿಂತ ಶಾಣೆ ಅದೀನಿಪ್ಪ. ಟೈಮ್ ನಡೆದ್ರ ಒಂದ್ ಟೈಮ್ ಚಲೋ ಒಂದ್ ಟೈಮ್ ಕೆಟ್ಟ ಅಂತ ಇದ್ದ ಇರ್ತದ. ಅದಕ್ಕೆ ಟೈಮ್ ಚಲೋ ಇದ್ದಾಗ ಇದ್ರಂಗ್ ಸೆಲ್ ತೆಗೆದಿಟ್ಟಾನೆ. ಎಲ್ಲ ಮರಿಯವ್ರು ನೀವು ನಿಮ್ ಎಂಗೇಜ್ಮೆಂಟ್ ಮದ್ವೆನ್ ಮಾತ್ರ ಹೇಗ್ ನೆನ್ಪಿಟ್ಕೊಂಡಿದೀರಾ? ಒಂದೊಂದ್ಸಲ BP ಜಾಸ್ತಿ ಆದಾಗ ನೆನಪಾಗ್ತದೆ. ಅಂದ್ರೆ ನಿಮ್ಮಿಂದ ನನ್ಗೆ ಯಾವ ಹೆಲ್ಪ್ ಆಗಲ್ಲ. ಒಂದ್ ಹೆಲ್ಪ್ ಮಾಡ್ಬೋದು ನೋಡಪ್ಪ. ಏನಣ್ಣ? ಇಷ್ಟೊತ್ ಮಾತಾಡಿ ಬಾಯಿ ಒಣಗಿದೆ, ಈ 5 ರೂಪಾಯಿ ತಗೋ, ಚಾ ಕೊಡು. ಇಲ್ಲಾರಪ್ಪ, ಮದ್ವೆಗ್ ಮಾವ ಕೊಟ್ಟಿದ್ದು ಉಂಗ್ರ ವಾಚು ಬಿಚ್ಚೋದಿಲ್ವಾ? ನಾನ್ ಹೇಗ್ ಬಿಚ್ಚಿಸ್ತೀನಿ ನೋಡ್ತಾ ಇರಿ. ಈ ಫೇಸ್ಬುಕ್ ಮಂಜ ಹಾಕಿದ್ರೆ ಸ್ಕೆಚ್ಚು, ಬೇಕಾಗಿಲ್ಲ ಮಚ್ಚು. ಏನು ಎಫ್ಎಮ್ಮು ಇಕ್ಕಿದ್ದಂಗೆ ಎಮರ್ಜೆನ್ಸಿ ಮೀಟಿಂಗು, ಮತ್ತೆ CM ಏನಾದ್ರು ಚೇಂಜ್ ಆಗ್ಬಿಟ್ರನಪ್ಪ? ಓಯ್ ಬೆಲ್ಚಪ್ಪ, ನೆರಳು ಕೊಡುವ ಆಲದ ಮರವೇ ತಾನು ಬೆಳೆಸಿದ ಬೇರುಗಳನ್ನೇ ಕತ್ತರಿಸಿಕೊಂಡು ತನಗೇ ನೆಲೆಯದಾಗೆ ಮಾಡಿಕೊಳ್ತಾ ಇದೆ. ಅವರ ಬಗ್ಗೆ ಅಂತ ತೆಪ್ಪು ಮಾತಾಡೋದ? ನೋಡಿ ಅಂಬಿ ಅವರೇ, ಇನ್ನೇನ್ ಮೈಸೂರು ದಸರಾ ಶುರು ಆಗ್ತಿದೆ. ಎಲ್ರು ಎಲ್ಲಾ ಕಡೆಯಿಂದ ಬಂದು ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೊಡ್ತಿರ್ತಾರೆ. ನಾವೆಲ್ಲರೂ ಒಟ್ಟಾಗಿ ಸೇರ್ಕೊಂಡು ನಮ್ಮ ವಟಾರದಿಂದ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ನಾವು ಸುಮ್ನೆ ಹೋಗಿ ಪ್ರೋಗ್ರಾಮ್ ಕೊಡ್ತೀವಿ ಅಂದ್ರೆ ಯಾರು ಒಪ್ಕೊಳ್ಳೋದಿಲ್ಲ ಕಣೋ. ನಮ್ದೇ ಸಂಘ ಇರ್ಬೇಕಾಗತ್ತೆ. ಅರೆ, ಈಗಲೇ ಒಂದು ಸಂಘ ಶುರು ಮಾಡೋಣ ಅಕ್ಕ. ನಾನು ಒಂದಿನದಲ್ಲೇ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ. FM ಯಾರ್ಯಾರಿಗೆ ಯಾವ್ಯಾವ ಕತೆ ಕೊಡ್ತೀಪ? ಈ ಸಂಘದ ಅಧ್ಯಕ್ಷರು ಶ್ರೀಮಾನ್ MP ಅವರು.
ಈ ಸಂಘದ ರಾಷ್ಟ್ರಾಧ್ಯಕ್ಷರು ಮಹಾಲಕ್ಷ್ಮಿ ಅಕ್ಕ. ಅಲ್ವೋ, ನಾವು ವಠಾರದಲ್ಲಿ ಸಂಘ ಮಾಡ್ಕೊಂಡು ರಾಷ್ಟ್ರಾಧ್ಯಕ್ಷರ ಹೇಗಾಗ್ತೀವಿ? ನಮ್ಮ ಸಂಘ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುತ್ತೆ ಅನ್ನೋದು ನನ್ನ ನಂಬಿಕೆ ಅಕ್ಕ. ಸರಿ ಬಿಡಪ್ಪ. ನಮ್ಮ ಗುರುಕುಲೆ ರಾಜ್ಯಾಧ್ಯಕ್ಷರು, ಮೀನಕ್ಕ ಕಾರ್ಯದರ್ಶಿಗಳು, ರೇಣುಕಾಕ ಖಜಾಂಚಿ, ನಮ್ಮ ಮೈಲಾರಪ್ಪ ಲೆಕ್ಕ ಪರಿಶೋಧಕ. ಲೇ FM ತುಂಬಾ ಶೋಧನೆ ಮಾಡಿ ಇವ್ರಿಗೆ ಒಳ್ಳೆ ಪೋಸ್ಟ್ ಕೊಟ್ಟಿದ್ಯಾ ಕಣೋ. ನಮ್ಮ ಮೈಲಾರಿ ಲೆಕ್ಕಾಚಾರ ಚೆನ್ನಾಗಿ ಮಾಡ್ತಾನೆ, ಆದ್ರೆ 1000ಕ್ಕೆ ಎಷ್ಟು ಸೊನ್ನೆ ಅನ್ನೋದನ್ನೇ ಮರ್ತು ಬಿಡ್ತಾನೆ. ಲೋ FM, ಇರೋ ಎಲ್ಲಾ ಪೋಸ್ಟನ್ನು ಎಲ್ಲಾರ್ಗೆ ಹಂಚ್ಬಿಟ್ಟಿ, ನಿನ್ಗೆ ಯಾವ್ದೋ ಪೋಸ್ಟ್ ಹೊಡಿಲಿಲ್ಲೋ? ನಾನು ನಿಮ್ಮೆಲ್ಲರಿಗಿಂತ ಚಿಕ್ಕೋನಕ್ಕ, ಹಾಗಾಗಿ ನಂಗೆ ಯಾವ ದೊಡ್ಡ ಪೋಸ್ಟು ಬೇಡ, ಕೇವಲ ಸದಸ್ಯನಾಗಿ ಉಳ್ಕೊಂಡ್ಬಿಡ್ತೀನಿ. ನಾನು ನಿಮ್ಗಳ ಸೇವೆ ಹಾಗೆ ಸಂಘದ ಸೇವೆ ಮಾಡ್ಕೊಂಡೇ ಇದ್ಬಿಡ್ತೀನಿ. ನಮ್ಮ FM ತುಂಬಾ ಒಳ್ಳೆ ವ್ಯಕ್ತಿ ಮಾರ್ಯಾರೆ. ಇಂಥ ಸಿಂಪಲ್ ಹುಡುಗನ ನಾನು ನೋಡೇ ಇರ್ಲಿಲ್ಲ. ಜಾಸ್ತಿ ಹೊಗಳ್ಬೇಡಿ, ಕೈಗೆ ಕಾಲ್ಗೆ ಸಿಗ್ತಾರ FM ನ ಆಕಾಶದಲ್ಲಿ ನೋಡ್ಬೇಕಾಗತ್ತೆ. ಅಲ್ವೋ, ಈ ಪ್ರೋಗ್ರಾಮ್ಗೆ ಎಷ್ಟು ಖರ್ಚಾಗತ್ತೆ ಅಂತಾನೆ ಹೇಳಿಲ್ಲ. ಅಕ್ಕ, ಬಡ್ಜೆಟ್ ನಾವು ಯಾವ ರೀತಿ ಪ್ರೋಗ್ರಾಮ್ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವೊಂದು ಸಿಂಪಲ್ ಆಗಿ 25,000 ರೂಪಾಯಿ ಮುಗಿಸ್ಬಿಡೋಣ. 25,000 ಎಂತದಕ್ಕ? ಅದ್ರಲ್ಲಿ ಅರ್ಧ ದುಡ್ಡು ನನಗೆ ಕೊಡ, ನಾನೇ ಹಾಡು ಹೇಳಿ ಒಟ್ರಾಸಿ ಡ್ಯಾನ್ಸ್ ಮಾಡ್ತಾನೆ. ಲೇ ಬೇಡ ಸುಮ್ನಿರೋ, ನಿಮ್ ಜೊತೆ ಡ್ಯಾನ್ಸ್ ಮಾಡಕ್ಕೆ ಹುಡುಗಿಯರ್ ಕರೆಸ್ಬೇಕು, ಅದಕ್ಕೆ ಬೇರೆ ಖರ್ಚಾಗುತ್ತೆ. ಇಷ್ಟಕ್ಕೂ ದಸರಾ ಹಬ್ಬದಲ್ಲಿ ಹಾಡು ಕುಣಿತ ಏನ್ ಚೆನ್ನಾಗಿರುತ್ತೆ. ವೈರಸ್ ಪೆನ್ ಡ್ರೈವ್ಗೆ ಈ ವಯಸ್ಸಿನಲ್ಲಿ ಹುಡುಗಿನ ಹುಡುಕ್ತಾಗಿರುತ್ತೆ. ನೋಡು, ಅಗತ್ಯ ಇರೋ ಮಾತಾಡು, ಅನಗತ್ಯವಾದ ಮಾತಾಡ. ಅಣ್ಣ ಅನ್ಬೇಡ ನೀನು. ಅನ್ನೋಳೆ ನಾನು ಬರೀ ಎಕ್ಸಾಂಪಲ್ ಕೊಟ್ಟೆ, ನೀನ್ ಯಾಕೆ ಬೇಜಾರ್ ಮಾಡ್ಕೋತೀಯ? ತಂಗಿ ಅನ್ನೋ ಪ್ರೀತಿಗೆ ಹೇಳಿರ್ಬೇಕು ಬಿಡ್ರಿ. ನೀ ಸುಮ್ನಿರ ಮರ ಹೇಳಕ್ಕ, ತಲೆಗೆ 2 ಹಾಕಿದ್ರೆ ಇರೋ ಕೂದಲಷ್ಟೇ ಕಪ್ಪಾಗೋದು, ಬೆಳೆಯ ಕೂದಲು ಬೆಳಗ್ಗೆ ಇರುತ್ತೆ. MP ಅವ್ರು ಮಾತ್ಬಿಡು, ನಾವ್ ಯಾವ ಪ್ರೋಗ್ರಾಮ್ ಮಾಡೋಣ ಅಂತ ಹೇಳು. ನಮ್ಮ ಸಂಸ್ಕೃತಿಗೆ ಪೂರಕವಾಗಿರೋದನ್ನ ಮಾಡ್ಬೇಕಣೋ, ಆಗ ಡಿಫ್ರೆಂಟ್ ಆಗಿರುತ್ತೆ. ಹಾಗಾದ್ರೆ ಜರಾಸಂಧನ ವಧೆ ಮಾಡೋಣ. ನೀನೇ ಜರಾಸಂಧ, ಯಾಕೆ ವಧೆ ಆಗ್ತೀಯ ಬಿಡು. ಇದ್ಯಾವ್ದು ಇದು ಚೋಟ್ ಮೆಣಸಿನಕಾಯಿ? ಇದು ತಂದೆ ಕೊಟ್ಟ ತಮ್ಮ ಮುಕುಂದ ನನಗ್ ಕೊಟ್ಟು ಹೋಗಿರೋದು. ಒಂದೊಂದ್ಸಲ ಅವ್ನ್ ಆಡ್ಬೇಕಾಗಿರೋ ಮಾತನ್ನ ಇದು ಆಡ್ತಾ ಇರುತ್ತೆ. ಅಕ್ಕ ತಮ್ಮ ಎಂತ ಹೈಬ್ರಿಡ್ ತಳಿನ. ನಿನ್ಗೆ ಹೇಳ್ಕೊಡಕ್ ನಾಚಿಕೆನಾ? ಅದೆಲ್ಲ ಬೇಡ ಮಾರಾಯರೆ, ಶ್ರೀಕೃಷ್ಣ ಲೀಲೆ ಮಾಡುವ, ನಾನೇ ಕೃಷ್ಣನ ಪಾತ್ರ ಮಾಡ್ತೇನೆ. ನೀವು ಗೋಪಿಕಾಸ್ತ್ರೀಯರಿಂದ ಹೋಗ್ಬಿಟ್ರ ನಮ್ಮ ಮೀನಾ ಕುಮಾರಿ ಗತಿ ಏನ್ರಿ? ಯಾವ್ದು ಬೇಡಕ್ಕ, ನಾನೇ ಹೇಳ್ತೀನಿ. ಶ್ರೀರಾಮ ಚರಿತೆನ ಮಾಡರ್ನ್ ರಾಮಾಯಣ ತರ ಮಾಡೋಣ. ಇದು ಬರೋಬ್ಬರಿ ಹೇಳಿದ್ ನೋಡಪ್ಪ. ಸರಿ ಬಿಡು, ನಾನೇ ರಾಮ ಆಗ್ತೀನಿ. ಬ್ಯಾಡ್ ಬಿಡ್ರಿಪ್ಪ, ಸಂಸಾರ ಇಲ್ಲದ ನಿಮ್ ಜೋಡಿ ಬಾಳ್ವೆ ಮಾಡಕ್ಕಾಗದ ಸೀತಾ ಕಳ್ಸೋಕ್ಕಿಂತ ಮುಂಚೆನೆ ಕಾಡಿಗೆ ಹೋಗ್ಬಿಡ್ತಾ. ನೀ ಏನಮ್ಮ ದೀಪಾವಳಿ ಪಟಾಕಿನ ಅವಳು ಬಾಲೆ ಇಟ್ಕೊಂಡಿರ್ತೀಯ? ನೀವ್ ಯಾರು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ನಾನೇ ಪಾತ್ರಗಳನ್ನ ಹಂಚ್ತೀನಿ. ಮೈಲಾರಪ್ಪನವರು ರಾಮ, ರೇಣುಕಾಕ ಸೀತೆ, ನಮ್ಮ ಗುರುಕುಲೆ ಲಕ್ಷ್ಮಣ. ಏ ಇವನ FM ಅವನೇ 2 ಪಾತ್ರನೂ ಚಂದ ಕೊಟ್ಟಿಯಪ್ಪ, 3ನೇ ಪಾತ್ರ ಬದಲಾಯಿಸಕ್ ಆಗುದಿಲ್ಲ. ನೀವ್ ಯಾವಾಗ್ಲೂ ನಮ್ ಜೊತಿದ್ರೆ ಚಂದ ಬರೋದಿಲ್ಲ. ಆಮೇಲೆ ರಾವಣ ಮಾಡೋ ಕೆಲಸ ಲಕ್ಷ್ಮಣ ಮಾಡ್ತಾನೆ. ಅಡಬ್ಬೆ, ರೇಣುಕರವರು ನನಗೆ ತಂಗಿಯ ಸಮಾನ ಪುಣ್ಯಾತ್ಮ. ಹಂಗಾರ ನೀ ಅದ ಪಾತ್ರ ಮಾಡ. ರಾವಣನಾಗಿ MP ಅವರು, ಅವ್ರ ತಂಗಿ ಶೂರ್ಪನಖಿಯಾಗಿ ಮಹಾಲಕ್ಷ್ಮಿ ಅವರು. ಲೇ FM, ಈಗಾಗಲೇ ಜೀವನದಲ್ಲಿ ನೊಂದಿದ್ದೀನಿ, ನಾಟಕದಲ್ಲೂ ಸಾಹಿತ್ಯನೋ. ಏ ಖಾಲಿ ಮಡ್ಕೆ, ಸುಮ್ನೆ ಕೊಟ್ಟಿರೋ ಪಾತ್ರನ ಒಪ್ಕೋ. ಆಯ್ತು ಬಿಡಮ್ಮ. ಮೀನಾಕ ಊರ್ಮಿಳ ಪಾತ್ರ ಮಾಡ್ಲಿ, ನಾನು ಆಂಜನೇಯನ್ ಪಾತ್ರ ಮಾಡ್ತೀನಿ. ಆಂಜನೇಯನ್ ಪಾತ್ರನ ನೀನೇ ಯಾಕೆ ಮಾಡ್ಬೇಕು? ರಾಮಾಯಣದಲ್ಲಿ ಆಂಜನೇಯ ಎಲ್ಲರ ಪ್ರೀತಿನೂ ಗೆದ್ದಿದ್ದಾನೆ, ಅದೇ ರೀತಿ ನಾನಿಲ್ಲಿ ನಿಮ್ಮೆಲ್ಲರ ಪ್ರೀತಿನ ಕದಿಬೇಕು ಅಂತಿದ್ದೀನಿ. ಗೆದ್ದಿರುವುದು ಓಕೆ, ಇದು ಕದಿಯುವುದು ಯಾಕೆ? ಗುರುಕುಲೆ, ಪ್ರೀತಿನ ಕದ್ರೇನು ಗೆದ್ರೇನು ಎರಡು ಒಂದೇ ಅಲ್ವಾ? ನಾವೆಲ್ಲ ಕುಟುಂಬ ಒಂದೇ ರೀತಿ ಇದ್ರೆ ನಾಟಕ ಚೆನ್ನಾಗ್ ಬರುತ್ತೆ. ನಾಳೆಯಿಂದನೇ ರಿಹರ್ಸಲ್ ಶುರು ಮಾಡೋಣ. ಏ ಖಾಲಿ ಮಡ್ಕೆ, ನೀನ್ ಯಾಕೆ ಪಾಂಪಾಮ್ ಅನ್ಲಿಲ್ಲ? ರಾವಣ ಹಾಸ್ಯ ಮಾಡಲ್ಲ. ಶ್ರೀರಾಮ ರಾಮೇ ರಮೇ ರಾಮೇ ಮನೋರಮೇ. ಆರಂಭದಲ್ಲೇ ಗದೆ ತೋರಿಸಿ ಇವ್ರ ಕೈ ವಧೆ ತಿನ್ನೋದು ಯಾಕೆ? ಮೊದಲು ರಿಹರ್ಸಲ್ ಮಾಡ್ಸೋಣ. ರಾಮ, ನಿಮ್ ಸೀನ್ ಶುರು ಮಾಡಿ. ಏ ಇವನ FM ಪಾತ್ರದ ಹೆಸರಲ್ಲ ಆಂಜನೇಯ. ಅವನ ಅಲ್ಲಪ್ಪ, ನೀ ನನಗೆ ಏನ್ ಹೇಳ್ಕೊಟ್ಟೆ ಅಂತ ಹೇಳಿ. ನಿಮ್ ಮುಂದ್ ಕಟ್ಕೊಂಡು ಏನಾದ್ರು ರಾಮಾಯಣ ಮಾಡಿದ್ರೆ ನಾನ್ ವನವಾಸಕ್ಕೆ ಹೋಗ್ಬೇಕಾಗತ್ತೆ. ತಂದೆ ಜೊತೆ ಮಾತಾಡೋ ಸೀನ್ ಇರ್ಲಿಲ್ವೇನ್ರಿ? ಹಾ, ಈಗ ನೆನಪಾತ್ ನೋಡಿ, ಹೇಳ್ತ ನಾವು. ಸೀತೆ ಊರ್ಮಿಳ, ತಾವ್ ಈ ಕಡೆ ಬನ್ನಿ. ನೀವ್ ಶುರು ಮಾಡಿ. ಪೂಜ್ಯ ಪಿತಾಶ್ರೀ ಅವರ ಪಾದಾರವಿಂದಕ್ಕೆ ಪ್ರಣಾಮಗಳು. ಅವರೇ ಇಲ್ಲಲ್ಲ, ಯಾರ ಲಾಟಿನಿ? ಅದೇ ನಮಸ್ಕಾರ ಮಾಡ್ಬೇಕಾದವ್ರು. ಯಾರು ನಿನ್ನಪ್ಪ ದಸರಥವ? ಅವರೇ. ನೀನೇ ಹೋಗ್ಕೊಂಡ್ರ ಡೈರೆಕ್ಟರ್ ಕೈಲೇ ಡಬಲ್ ಆಕ್ಟಿಂಗ್. ಇವ್ರನ್ನ ಕಟ್ಕೊಂಡ್ಮೇಲೆ ಅದು ಮಾಡ್ಬೇಕು.
ಈಗ ಮಾಡಿ. ಮತ್ತ ಆಗಲೇ ಹನುಮಂತಂದಿ. ಗದೆ ಇಟ್ಟೆ, ನಾನೀಗ ದಶರಥನೇ. ಹೇಳಿ. ಪೂಜ್ಯ ಪಿತಾಶ್ರೀಯವರ ಪಾದಾರವಿಂದಕ್ಕೆ ಪ್ರಣಾಮಗಳು. ತಾವು ನನ್ನನ್ನು ತಮ್ಮಲ್ಲಿಗೆ ಕರೆಸಿದ ಕಾರಣವೇನು ಜನ್ಮದಾತ? ಸೌದತ್ತಿ ಅಲ್ಲವಾ? ಏನ್ರಿ ಇಷ್ಟು ಬರ್ಬರ್ ಹೇಳ್ಬಿಟ್ರಿ? ಒಂದೊಂದ್ಸಲ ಹಂಗನ ಬರೋಬ್ಬರಿ ನೆನಪಾಗ್ಬಿಡ್ತದೆ. ಜಾಸ್ತಿ ಖುಷಿ ಪಡ್ಬೇಡವಲ್ಲ, ನೀನು ಮುಂದಿನ ಡೈಲಾಗ್ ಮಾಡ್ತಾ ಹೋಗ್ತದೆ. ನೀನು ಮಾತಾಡು ಮಾರ. ಕಂದ, ಎದೆ ಒಳಗಿನ ಕಿಚ್ಚನ್ನು ಬಾಯಲ್ಲಿ ಹೇಗೆ ಹೇಳಲಿ? ನಾನು ಪುತ್ರ ವಿಯೋಗದಲ್ಲಿ ಸಿಕ್ಕಿ ಬಿದ್ದಿದ್ದೇನೆ. ನಿನ್ನ ತಾಯಿ ಕೈಕಾದೇವಿಗೆ ಕೊಟ್ಟ ಮಾತಲ್ಲಿ ಸಿಕ್ಕು ನಿನಗೆ ಕಾಡಿಗೆ ಅಟ್ಟಬೇಕಾಗಿ ಬಂದಿದೆ. ಅತ್ಯಾರ್ಗೆ ಇನ್ನೇನ್ ಮಾತು ಕೊಟ್ಟಿರಿ ಮಾವ? ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ 14 ವರ್ಷ ವನವಾಸ. ಅಯ್ಯೋ ಕ್ರೂರ ವಿಧಿಯೇ. ಲಕ್ಷ್ಮಣ, ರಾಮನಿಗೆ ಒಬ್ಬನೇ ಕಾಡಿಗೆ ಹೋಗಲು ಭಯವಾಗಬಹುದು. ಅವನ ಜೊತೆ ನೀನು ಹೋಗಪ್ಪ. ಅವ್ರು ಅಷ್ಟೇ ಯಾಕ? ಅವ್ರ ಜೋಡಿ ನಾವು ಹೋಗ್ತೀವಿ. ಉರ್ಮಿಳಾ, ನೀನು ಬಾರ. ನಾನ್ ಬರುದಿಲ್ಲ ಮಾರೈತಿ. ನನಗೆ ಇಲ್ಲಿ ತುಂಬಾ ನಾಟಿ ಔಷಧಿ ತಯಾರು ಮಾಡ್ಲಿಕ್ಕೆ ಉಂಟು. ನಾವು ಕಾಡಿಗೆ ಹೋಗ್ತೀವಿ, ಅಲ್ಲಿ ಬಹಳ ಗಿಡಮೂಲಿಕೆಗಳು ಸಿಗ್ತಾವ. ಅದರಿಂದ ನೀ ಇನ್ನೂ ಚಲೋ ನಾಟಿ ಔಷಧಿ ಮಾಡ್ಬೋದು. ಗಾಯ ಮಾರೈತಿ, ಕಾಡಿನಲ್ಲಿ ಪ್ರಾಣಿಗಳು ಉಂಟಂತ ಭಯವಾ? ನನಗ್ ಪ್ರಾಣಿಗಳ ಭಯ ಅಲ್ಲ, ನಿಮ್ ಗಂಡಂದ. ಇದೇನು ಕರವರ? ಅತ್ತಿಗೆ ಅತ್ತಿಗೆ ಎಂತದು ಮಾರಾಯರೆ, ಗಂಡ ಹೆಂಡತಿ ಇಬ್ಬರು ಸೇರಿ ಬಾಣ ಇಲ್ಲದೆ ನನ್ನನ್ನು ಚುಚ್ಚುತ್ತೀರಲ್ವಾ? ನನ್ನನ್ನು ನಂಬಿ ಮಾರಾಯರೆ, ನನ್ನ ಕನ್ನಡಕರ ಮೇಲೆ ಆಣೆ ಕೇಳ್ತೇನೆ, ನನ್ನಿಂದ ನಿಮಗೆ ಯಾವ ತೊಂದರೆ ಕೂಡ ಆಗುದಿಲ್ಲ. ಈ ಉರ್ಮಿಳಾ ಕಾಡಿಗೆ ಬಂದ್ರೆ ನನಗೆ ತೊಂದರೆ ಆಗ್ತದೆ. ನಿಮ್ಗೆ ತ್ರಾಸ ಆಗ್ತದ್ರಿ? ಕಾಡಿನಲ್ಲಿ ನನಗೆ ಯಾವ ಫ್ಲವರ್ಸ್ ಗಳನ್ನು ಕೂಡ ನೋಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಅನ್ಬೇಡ ನೀನು. ಅನ್ನೋಳೆ ನಾನು. ಆಸ್ತಿಲ್ ಪಾಲಂತೂ ಕೊಡ್ಲಿಲ್ಲ, ಆಸ್ಥಾನದಲ್ಲಿ ಕೂತ್ಕೊಳ್ಳಕ್ ಕುರ್ಚಿ ಆದ್ರೂ ಕೊಡ್ಬೇಕು ತಾನೆ. ಆರ್ಟ್ ಡೈರೆಕ್ಟರ್ ನಾನಲ್ಲ, FM. ರಾವಣನ್ ದರ್ಬಾರ್ ಶುರು ಮಾಡೋಣ. ಲೇ ದರ್ಬಾರ್ ಆಮೇಲೆ ಮಾಡೋಣ. ನರ್ತಕಿ ಎಲ್ಲೋ? ಮೆಜೆಸ್ಟಿಕ್ ಹೋಗು ಸಿಗುತ್ತೆ. ನಾ ಹೇಳ್ತಿರೋ ಥಿಯೇಟರ್ ಅಲ್ಲಮ್ಮ, ರಾಜ ನರ್ತಕಿ. ಏ MP ಅವರೇ, ರಾವಣ ನೀವ್ ಬರ್ಗಟ್ಟವ್ರಂತ ನನಗೆ ಗೊತ್ತು. ಅದಕ್ಕೆ ರಾಜ ನರ್ತಕಿನ ರೆಡಿ ಮಾಡಿದ್ದೀನಿ. ಎಲ್ಲೋ ಕಾಣಿಸ್ತಾನೆ ಇಲ್ಲ. ರಾಜ ನರ್ತಕಿ ಅಮೋಘ, ಅದ್ಭುತ ಅದ್ಭುತ. ರಾಜನರ್ತಕಿ, ನಿನ್ನ ನಾಮಾಂಕಿತವೇನು? ಮಂಗಳೂರು ಮೀನನಾಥ. ಇದೇನೋ ನರ್ತಕಿ ಕರೆಸ್ತೀನಿ ಅಂದ್ಬಿಟ್ಟು ಕಿರಾತಕ ಕರೆಸಿದ್ಯಾ? ಲೇ ಫೇಸ್ಬುಕ್ ಮಂಜ, ಲಕ್ಷ್ಮಣನ್ನ ರಾವಣನ ಆಸ್ಥಾನಕ್ಕೆ ಯಾಕೋ ಕಳ್ಸಿದ್ಯಾ? ನೀವು ರಿಹರ್ಸಲ್ ಚಂದ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ಹೋಗುವಂತ ಬಂದದ್ದು. ಲೇ ಮೊದ್ಲು ಇಲ್ಲಿಂದ ತೊಲಗೋ. ಯಾರಲ್ಲಿ? ಇನ್ನು ಯಾರನ್ನೂ ಅಪಾಯಿಂಟ್ ಮಾಡ್ಕೊಂಡಿಲ್ಲ ಇಲ್ಲಿ. ಊರ್ಪನಕ್ಕಿ, ನೀನೇ ಇವನ ಕತ್ತನ್ನು ಹಿಡಿದು ದಬ್ಬು.
ಒಂದು ಹೆಣ್ಣು ನನ್ನ ಕತ್ತು ಹಿಡಿದು ಆಚೆ ತಳ್ಳುವುದಾ? ಹಾಗೆಂತಾದ್ರೂ ಆದ್ರೆ ಕೆಳದಿಶ ನಮ್ಮನ್ನ ಕತ್ತಿ ತಂದು ನನ್ನ ಕತ್ತನ್ನು ಕುಯ್ದುಕೊಳ್ತೇನೆ. ಆಗ ಆಕಾಶ ದೀಪ ಆಗೋಗ್ತೀರಾ. ತೊಂದರೆ ಇಲ್ಲ, ಭಾಗ್ಯವಂತರು ನೆನೆಸಿಕೊಳ್ತೇನೆ. ಮೂಡ ಹೋಗ್ಬೇಕು ಕಣೆ ಇವತ್ತು. ಹಾಗಂತ ಮುಂದಿನ ಡೈಲಾಗ್ ನ ಮರಿಬೇಡ. ಅನ್ಬೇಡ ನೀನು. ಪಾತ್ರಕ್ಕೋಸ್ಕರನಾದ್ರೂ ಅನ್ನೋಳೆ ನಾನು. ಎಂತ ಪಾತ್ರ ಕೊಟ್ಬಿಟ್ಟೆ FM. ಪರ್ಸನಲ್ ವಿಷಯ ಬಿಟ್ಟು ಪ್ರೊಫೆಷನಲ್ ಬನ್ರಿ. ಆಯ್ತು ಬಿಡ, ಅಡ್ಜಸ್ಟ್ ಮಾಡ್ಕೊತೀನಿ. ಸಹೋದರಿ ಶೂರ್ಪನಖಿ, ಸಹೋದರ ರಾವಣ, ನಾನು ಆತ್ಮಲಿಂಗ ತರಲು ತಪಸ್ಸಿಗೆ ಹೊರಡುತ್ತಿದ್ದೇನೆ. ವಾಪಸ್ ಬರಲ್ಲ ತಾನೆ? ಅಂದರೆ ಯಾವಾಗ ಹಿಂದಿರುಗಿ ಬರ್ತೀಯಾ? ಅದಕ್ಕೆ ಟೈಮ್ ಲಿಮಿಟ್ ಇಲ್ಲ. ಅದಕ್ಕೋಸ್ಕರ ಇಡೀ ನನ್ನ ಸಮಸ್ತ ಆಸ್ತಿಯ ಉಸ್ತುವಾರಿಯನ್ನ ಸಹೋದರಿಯಾದ ನಿನಗೆ ವಹಿಸುತ್ತಿದ್ದೇನೆ. ಇದಕ್ಕೆ ಸಮ್ಮತಿಯೇ? ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ದಕ್ಕೆ ಸ್ಥಾನವನ್ನು ಅಲಂಕರಿಸಿದ್ದೇನೆ. ಇನ್ನು ಆಸ್ತಿ ಪತ್ರವನ್ನು ಕೊಟ್ಟರೆ ಇಡೀ ಆಸ್ಥಾನದ ಮೇಲ್ವಿಚಾರಣೆ ನೋಡ್ಕೊಳ್ತೇನೆ. ಸಹೋದರಿ, ಈ ಸಹೋದರನ ಬಳಿ ಆಸ್ತಿ ಪತ್ರ ಕೇಳುವಂತೆ ಸಂಕೋಚನೆ. ಇದು ಖಾಲಿ ಮಡ್ಕೆ, ನೀನ್ ತಲೆ ತರನೇ ಖಾಲಿ ಪೇಪರ್ ಕೊಟ್ಟಿದ್ಯಾ? ರಿಹರ್ಸಲ್ ಅಲ್ವೇ, ಅದಕ್ಕೆ. ಶೋನಲ್ಲಿ ಒರಿಜಿನಲ್ ಪೇಪರ್ ಕೊಡ್ತೀಯಾ? ಇಲ್ಲ, ಡೈಲಾಗ್ ಹೇಳ್ಬಿಟ್ಟು ಎಕ್ಸಿಟ್ ಆಯ್ತೀನಿ. ರೇಣುಕಾ ಅಲ್ಲ ಸೀತಾ, ಸೌದತ್ತಿ ಅಲ್ಲವಾ? ಏನ್ರಿ ಗೆಟಪ್ ಹಾಕಿದ್ಕೊಳ್ಳೆ ನೆನ್ಪಿನ ಶಕ್ತಿ ಬಂದ್ಬಿಡ್ತಾ? ಎಂತ ಈಗಲೇ ಕೇಳಿಬಿಡಿ, ಮತ್ತೆ ಅವನಿಗೆ ಮರ್ತು ಹೋದ್ರೆ ಕಷ್ಟ. ಹೇಳಿ ಪ್ರಭು. ತಿನ್ನುವುದಕ್ಕೆ ಗೆಡ್ಡೆ ಗೆಣಸು ಏನಾದರೂ ಸಿಗುತ್ತದೆಂದು ನೋಡುತ್ತೇನೆ. ಅಲ್ಲಿವರೆಗೂ ನೀನು ಇಲ್ಲೇ ಇರು. ಅಲ್ಲ, ಈ ಹತ್ತಿಗೆಯನ್ನು ಈ ಕಾಡಿನಲ್ಲಿ ಬಿಟ್ಟು ಹೋಗುವುದು ಮಹಾ ತಪ್ಪು. ನೀನು ಹೋಗಿ ಗೆಡ್ಡೆ ಗೆಣಸು ಕೆರೆಂಗು ತೆಪ್ಪು ಎಂತ ಉಂಟು ಎಲ್ಲ ತೆಗೆದುಕೊಂಡು ಬಾ. ಅಷ್ಟರವರೆಗೆ ಹತ್ತಿಗೆ ನಾನಿರ್ತೇನೆ. ಆಕೆ ಒಬ್ಬಕ್ಕೆ ಇದ್ರ ತ್ರಾಸಿಲ್ಲಪ್ಪ, ಜೊತೆಗೆ ನೀನು ಇದ್ರ ತ್ರಾಸ ಆಕೈತಿ. ನೀ ನನ್ ಜೊತಿನ ಬಾ. ಕಸಂಟು, ನೀನೊಬ್ಬ ಪುಣ್ಯಾತ್ಮ. ಲಕ್ಷ್ಮಣ, ನಿಮ್ಮಣ್ಣ ಹೇಳೋದು ಸರಿಯಾಗಿದೆ. ನೀನು ಅವರ ಜೊತೆ ಹೋಗು, ತೊಂದರೆ ಇಲ್ಲ. ಈ ರೊಟ್ಟಿ ಬಾಕಿ ಇತ್ತಂದ್ರೆ ಜಾಗ್ರತೆ ಆಯ್ತಾ? ಈ ಗೆರೆ ದಾಟಿ ಹೋಗ್ಬೇಡಿ ಆಯ್ತಾ? ಆಯ್ತು, ಹೋಗುವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಭಗವತೀ ಭಿಕ್ಷಾಂ ದೇಹಿ. ಶ್ರೀರಾಮ, ಶ್ರೀರಾಮ. ಮಾತಿಗೆ ಧ್ವನಿಯಲ್ಲವೇ? ಅವರಿಗೆ ಕೆಲಸ ಎಲ್ಲ ಬೊಬ್ಬೆ ಹಾಕ್ಲಿ, ಬಾ ಹೋಗುವ ಮಾರಾಯ. ಹೊಟ್ಟೆ ಕಿಚ್ಚಿನ ಮಾತನಾಡಬೇಡ. ಮೊದಲು ಆಕೆಗೆ ಏನಾಗಿದೆ ಎಂದು ನೋಡೋಣ ಬಾ. ಸೀತೆಯನ್ನ ಲಂಕಾಧಿಪತಿಯಾದ ರಾವಣ ನಾನು ಒತ್ತೊಯ್ದಿದ್ದೇನೆ. ನಾನೀಗಲೇ ಲಂಕೆಗೆ ಹಾರಿ ಅತ್ತಿಗೆಯನ್ನು ಕರೆದುಕೊಂಡು ಬರ್ತೇನೆ. ಬೇಡ ಸಹೋದರ, ನೀನೊಬ್ಬನೇ ಹೋದರೆ ಕಷ್ಟ. ನೀನು ಸಮುದ್ರ ಹಾರಿದರೆ ಮೀನುಗಳಿಗೆ ಆಹಾರವಾಗುತ್ತೀಯ. ಇದಕ್ಕೆ ಅವನೊಬ್ಬನೇ ಸರಿ. ಆಂಜನೇಯ, ಹನುಮಂತ, ಮಾರುತಿ ಮೂರು ಒಂದೇ ಬೆಟ್ಗಮಿ. ಜೈ ಶ್ರೀರಾಮ, ಜೈ ಶ್ರೀರಾಮ. ಆಂಜನೇಯ, ನನ್ನ ಸೀತೆಯನ್ನು ಲಂಕಾಧೀಶ ರಾವಣ ಎತ್ತುಕೊಂಡು ಹೋಗಿದ್ದಾನೆ. ಬಿಡಿಸಿಕೊಂಡು ಬಾ. ರಾಮಣ್ಣ, ಹೇಳಣ್ಣ. ಸೀತಾಮಾತೆಗೆ ನಾನು ನಿಮ್ಮವನೇ ಎಂದು ಗೊತ್ತಾಗುವುದು ಹೇಗೆ? ಯಾರೋ ವೇಷ ಮರೆಸಿಕೊಂಡು ಬಂದಿದ್ದಾರೆ ಎಂದುಕೊಂಡರೆ? ಹೌದು, ನೀನು ಹೇಳುವುದು ಸತ್ಯ. ಈಗ ಏನ ಮಾಡಬೇಕು? ನಿಮ್ಮ ಕೈಲಿರೋದು ಉಂಗ್ರ ತೆಕ್ಕೊಡಿ. ಬೇಡಪ್ಪ, ನಾನು ಏನ್ ತೆಂಗಿನ ಮೆಟ್ಟ ಕೊಟ್ಟಿದ್ದು? ನಾನು ಕೊಡುವುದು ನಿಮ್ಮ ಹೆಂಡತಿಗೆ ಅಲ್ಲವೇ? ಹೌದಲ್ಲ? ಜೈ ಶ್ರೀರಾಮ, ಜೈ ಶ್ರೀರಾಮ್. ಯಾರು ನೀನು? ತಾಯಿ, ನಾನು ರಾಮಣ್ಣನ ಕಡೆಯವನು. ನೀವು ಇಲ್ಲಿದ್ದೀರಾ ಅಂತ ತಿಳಿಯಿತು. ನಿಮ್ಮನ್ನು ಇಲ್ಲಿಂದ ಕರೆದುಕೊಂಡು ಬರಲಿಕ್ಕೆ ಹೇಳಿದ್ದಾರೆ. ನೀನ್ ಯಾರು ಮಾಯಾವಿ ಇರಬಹುದು. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಬರೋದಕ್ಕೋಸ್ಕರವೇ ರಾಮಣ್ಣನ ಬಳಿ ನಾನೊಂದು ಉಂಗುರವನ್ನು ತೆಗೆದುಕೊಂಡು ಬಂದಿದ್ದೆ. ಆದರೆ ಸಮುದ್ರ ಹಾರಬೇಕಾದರೆ ಅದು ನೀರಲ್ಲಿ ಬಿದ್ದು ಹೋಯಿತು ತಾಯಿ. ನೀವು ನನ್ನ ಜೊತೆ ಬರುವುದು ಬೇಡ. ನೀವು ಇಲ್ಲಿದ್ದೀರಾ ಅಂತ ರಾಮಣ್ಣನಿಗೆ ಹೇಳುವೆ. ರಾಮಣ್ಣ ಯುದ್ಧ ಮಾಡಿ ನಿಮ್ಮನ್ನು ಇಲ್ಲಿಂದ ಬಿಡಿಸಿಕೊಂಡು ಬರುತ್ತಾರೆ. ಆಯ್ತು, ಹಾಗೆ ಆಗಲಿ. ನೀವು ಇಲ್ಲಿದ್ದೀರಾ ಅಂತ ರಾಮಣ್ಣನಿಗೆ ನಂಬಿಕೆ ಬರೋದಕ್ಕೋಸ್ಕರವೇ ಗುರುತಿಗೆ ಏನಾದರೂ ಕೊಡಬೇಕಲ್ಲವೇ? ಒಂದು ನಿಮಿಷ ತಾಯಿ, ಇದರ ಬೆಲೆ ಎಷ್ಟು? 80,000. ರಾಮ ರಾಮ, ಇಷ್ಟು ಬೆಲೆ ಬಾಳುವ ವಸ್ತು ನನಗೆ ಬೇಡ. 20,000 ಬೆಲೆ ಬಾಳಿದ್ರೆ ಸಾಕು. ಆಯ್ತು, ಬೇಗ ಬೇಗ ಬಿಚ್ಚಿ ತಾಯಿ. ಖರ್ಚು ಕಡಿಮೆ ಆದ್ರೆ ಮತ್ತೆ ಬರ್ತೀನಿ. ಈ ಫೇಸ್ಬುಕ್ ಮಂಚ ರೆಡಿಯಾಗಿರಿ, ರಿಹರ್ಸಲ್ ಮಾಡಿಸ್ತೀನಿ ಅಂದ. ಎಲ್ಲಿ ಹೋದ್ನೋ?
ಸೀತೆನ ಅಪಹರಣ ಮಾಡಿ ಅನ್ಬಿಟ್ಟು ನಾನೇ ಕರ್ಕೊಂಡ್ ಬಂದು ಡ್ರಾಪ್ ಕೊಡಂಗ್ ಮಾಡ್ಬಿಟ್ನಲ್ಲ. ನೀವೇನೇ ಹೇಳ್ರಪ್ಪ, ನಾಟಕ ಬಾಳ ಚಂದ ಹೋಗ್ಲಿಕ್ಕೆ ಬಾ ನಿಲ್ಲುತ್ತಾ ಬಾನದ ವಿಷಯ ಬಿಡೋ ಕೋನ ತಪ್ಪತ್ರಿ. ಮೊದ್ಲು FM ಒಂದ್ ಫೋನ್ ಮಾಡ್ರಿ, ಎಲ್ಲ ನಾನು ನೋಡ್ರವ. ಓಯ್ ರೇಣುಕಾ, ಎಂತದಕ್ಕೆ ಅಷ್ಟು ಮಂಡೆ ಬೆಚ್ಚ ಮಾಡಿಕೊಂಡಿದ್ಯಾ ಮಾರೆ? ಅಯ್ಯೋ ಗುರ್ತಿಗೆ ಏನಾರ ಕೊಡು ಅಂದ್ ಅಕ್ಕ ಬಂಗಾರ ಸರ ಕೊಟ್ ಕಳ್ಸೇನಿ. ನನಗೂ ಹಂಗೆ ಉಂಗ್ರ ಇಸ್ಕೊಂಡು ಆದ್ನಲ್ಲ. ಮತ್ ಕೇಳಿದ ನೀರಾಗ ಬಿತ್ತಂದ ಉರ್ಮಿನ ಉಂಗ್ರ ಕೊಟ್ಟಿರ? ನೀ ಎಂಗೇಜ್ಮೆಂಟ್ ಆಗಿ ಬಳಿಗೆ ಹಾಕಿದ್ದಲ್ಲ. ಅಯ್ಯೋ ಸೌದತ್ತಿ ಎಲ್ಲವಾ, FM ಗೆ ಏನೂ ಆಗ್ತಲ್ಲ, ಲಗುನ ಮನಿಗ್ ಬರೋಂಗ್ ಮಾಡುವ. ಅಗ್ರಜರಾಮ ಬಾರ ಲಕ್ಷ್ಮಣ, ಈ ಚೀಟಿಯನ್ನು ಯಾರೋ ಕೊಟ್ಟು ಹೋದ್ರು, ಕೊಡುವಂತವನಾಗು. ಹುಡ್ಕೊಳಕ್ಕೆ ಹೊಯ್ಕೊಂಡಲ್ಲ. ಯಾಕ ಏನ್ ಶಾಕ್ ಕೊಟ್ಬಿಟ್ಟಿ? ಎಲ್ರು ನಿಮ್ ಹೃದಯನ ಗಟ್ಟಿ ಮಾಡ್ಕೊಳ್ಳಿ. ಈಗ ನಾನು ಹೇಳೋ ವಿಷಯದಿಂದ ನಿಮ್ಮೆಲ್ರಿಗೂ ಹುಚ್ಚಿಡ್ದು ಒಟ್ಟಿಗೆ ಎಲ್ರಿಗೂ ಶಾಕ್ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗತ್ತೆ. ಏನಾದ್ರಿ? ನಾನು ಯಾವತ್ತೂ ನಿಮ್ಗೆ ಮೋಸ ಮಾಡೋನಲ್ಲ. ಪರಿಸ್ಥಿತಿ ಹೀಗೆ ಮಾಡಿದೆ. ನನಗೆ 20,000 ರೂಪಾಯಿ ಅರ್ಜೆಂಟ್ ಆಗಿ ಬೇಕಾದ್ರಿಂದ ದಸರಾಗೆ ನಾಟಕ ಮಾಡೋಣ ಅಂತ ನಿಮ್ಮನ್ನೆಲ್ಲ ನಂಬಿಸಿ ನಾಟಕ ಮಾಡಿದೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ. ನಿಮ್ಮ ಚೈನು ಉಂಗ್ರ ಮತ್ತೆ ಯಾವತ್ತೂ ನಿಮ್ಗೆ ವಾಪಸ್ ಬರಲ್ಲ. ಇಂತೀನಿ.